13 ಲಕ್ಷ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾದ ಅಂಗನವಾಡಿ ಕಟ್ಟಡದ ಉದ್ಘಾಟನೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ಗರ್ಭಿಣಿ ಹಾಗೂ ಬಾಣಂತಿಯರ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಮುಂತಾದ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅಂಗನವಾಡಿ ಕೇಂದ್ರಗಳ ಮೂಲಕ ಹಾಲು, ಮೊಟ್ಟೆ, ಪೌಷ್ಟಿಕಾಂಶಗಳ ದ್ವಿದಳ ಧಾನ್ಯಗಳು ಸೇರಿದಂತೆ ವಿವಿಧ ದಿನ ಬಳಕೆಯ ಸಾಮಗ್ರಿಗಳನ್ನು ನೀಡುತ್ತಿದ್ದು, ಮಹಿಳೆಯರು ಇವುಗಳ ಸದುಪಯೋಗ ಪಡೆದುಕೊಳ್ಳುವ ಮೂಲಕ ಹೆರಿಗೆಯ ಸಮಯದಲ್ಲಿ ಸಂಭವಿಸಬಹುದಾದ ಸಾವು ನೋವುಗಳನ್ನು ತಡೆಗಟ್ಟಬಹುದು ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಹೇಳಿದರು. ಲಿಂಗದಹಳ್ಳಿ ಹೋಬಳಿಯ ಗೋಣಗಿಲಕಟ್ಟೆ ಗ್ರಾಮದಲ್ಲಿ ನೆರಿಕಾ ಯೋಜನೆಯ ವತಿಯಿಂದ 8 ಲಕ್ಷ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ 5 ಲಕ್ಷ ಸೇರಿ 12 ಲಕ್ಷ ರುಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಅಂಗನವಾಡಿ ಕೇಂದ್ರಗಳ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಜಿಎಚ್ ಶ್ರೀನಿವಾಸ್ ರವರು, ಲಭ್ಯವಿರುವ ಅನುದಾನದಲ್ಲಿ ಗುತ್ತಿಗೆದಾರರು ಸುಸಜ್ಜಿತ ಅಂಗನವಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಿರುವುದು ಶ್ಲಾಘನೀಯವಾದುದಾಗಿದ್ದು, ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿಯಂತಹ ಪಿಡುಗನ್ನು ತಡೆಗಟ್ಟಲು ಪಾಲಕರು ಶ್ರಮ ವಹಿಸಬೇಕೆಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಆರ್ ರವಿ, ಸಿಡಿಪಿಒ ಚರಣ್ ರಾಜ್ ಮಾತನಾಡಿದರು. ಉಡೇವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾರತಿ ಸಿ ರಾಜಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದ ಅಂಗನವಾಡಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿ ಮಂಜು, ಉಪಾಧ್ಯಕ್ಷೆ ಸುಜಿತಾ, ಸದಸ್ಯರುಗಳಾದ ಲಕ್ಷ್ಮೀಬಾಯಿ, ಅಂಗಡಿಗೌಡ, ಉಮೇಶ್, ಶ್ರೀನಿವಾಸ್, ನಾಗರಾಜ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಉಪ ನಿರ್ದೇಶಕರಾದ ಮಹಾಂತೇಶ ಭಜಂತ್ರಿ, ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಲ್ಎನ್ ಲಿಂಗರಾಜು, ಗ್ರಾಮಸ್ಥರಾದ ರಾಜಪ್ಪ, ತಮ್ಮಯ್ಯ, ಯಲ್ಲಪ್ಪ ಹಾಗೂ ಹೋಬಳಿಯ ವಿವಿಧ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು, ಗ್ರಾಮಸ್ಥರುಗಳು ಹಾಜರಿದ್ದರು. ವರದಿ ಪ್ರದೀಪ್ ಎಚ್ಚಿ, ತರೀಕೆರೆ. ಅವಾಗ ಆಂಡಿಗೌಡ್ರು ಬಂದು ನಾನು ಕೇಳಿದಾಗ ಅದು ಕಾಂಪೌಂಡ್ ಕೊಟ್ಟರೆ ಆಗುತ್ತೆ ಕಣ್ರಿ, ಮಳೆ ಕೇಳ್ರಿ ಅಂತ ಹೇಳಿದೆ. ಕಾಂಪೌಂಡ್ ಅದಕ್ಕೋಸ್ಕರ 3 ಲಕ್ಷ ರೂಪಾಯಿಯನ್ನು ನಾವೀಗಾಗಲೇ ಕೊಟ್ಟಿದ್ದೇವೆ. ಸೊ ಯಾವುದೇ ಕಾರಣಕ್ಕೂ ಮಕ್ಕಳು ಇಲ್ಲಿಂದ ಹೊರಗಡೆ ಹೋಗಬಾರ್ದು. ಸುಮಾರು 22 ಮಕ್ಕಳು ಇಲ್ಲಿ, ತುಂಬ ಹೆಚ್ಚಿನ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ಸುಮಾರು 6 ತಿಂಗಳಿಂದ 3 ವರ್ಷ ತನಕ ಮಕ್ಕಳಿಗೆ ಮನೆಯಲ್ಲಿ ಫುಡ್ಡನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದ್ರ ಜೊತೆಗೆ ಗರ್ಭಿಣಿಯರಿಗೂ ಕೂಡ 10 ಜನ ಗರ್ಭಿಣಿಯರಿದ್ದಾರೆ, ಅವರಿಗೂ ಕೂಡ ಫುಡ್ಡನ್ನು ಕೊಡ್ತಾ ಇದ್ದಾರೆ. ಕಿಶೋರಿಯರು ಕೊಡ್ತಿದ್ರು. ಆಯ್ತು, ಗರ್ಭಿಣಿಯರು ಕೂಡ 10 ಜನ ಇದ್ದಾರೆ, ಅವ್ರಿಗೂ ಮನೆಗೆ ಫುಡ್ ಕೊಡ್ತಕ್ಕಂಥ ವ್ಯವಸ್ಥೆ, ಪೌಷ್ಟಿಕಾಂಶವನ್ನು ಕೊಡಬೇಕು ಅಂತಕ್ಕಂಥದ್ದು. ಇವೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ಪೌಷ್ಟಿಕಾಂಶ ಕೊಡ್ತಕ್ಕಂಥದ್ದು, ಫುಡ್ ಕೊಡ್ತಕ್ಕಂಥದ್ದು ನಮ್ಮ ಪ್ರಪಂಚದ ದೇಶದಲ್ಲಿ, ರಾಜ್ಯದಲ್ಲಿ ತಾಯಿಯಂದ್ರು ಸಾಯ್ತಕ್ಕಂಥದ್ದು ಜಾಸ್ತಿ, ಮಕ್ಕಳು ಹುಟ್ಟಬೇಕಾದ್ರೆ ಸಾಯ್ತಕ್ಕಂಥದ್ದು ತುಂಬ ಜಾಸ್ತಿ ಇತ್ತು. ಈಗ ಕಡಿಮೆ ಆಗಿದೆ. ಅದ್ರ ಜೊತೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಎಜುಕೇಷನ್ ಅಲ್ಲಿ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ. ಅಂದ್ರೆ ಒಳ್ಳೆ ಮಟ್ಟದಲ್ಲಿದ್ದೀವಿ ನಾವು. ಬಟ್ ವಿಪರ್ಯಾಸ ಏನಪ್ಪ ಅಂತಂದ್ರೆ, ಗರ್ಭಿಣಿಯರು ಮಕ್ಕಳು ಗರ್ಭಿಣಿಯರಾಗ್ತಿರ್ತಕ್ಕಂಥದ್ದು, ಬಿಲೋ 18 ಮದುವೆ ಆಗ್ತಿರೋದ್ರಲ್ಲಿ ನಮ್ಮಲ್ಲಿ ಜಾಸ್ತಿ. ರಿಪೋರ್ಟೆಡ್ ಕೇಸೇ 87 ಇದೆ. ರಿಪೋರ್ಟ್ ಆಗಿದ್ದ ಕೇಸು ಇನ್ನೂ 80 ಇರ್ಬೋದು ನನ್ನ ಅಂದಾಜು. ಇದು ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ಇವೆಲ್ಲ ಸರ್ಕಾರ ಅವಕ್ಕೆ ಮಕ್ಕಳು ಏರೋತಕ್ಕಂಥ ಶಕ್ತಿ ಇರೋದಿಲ್ಲ, ಸಾವುಗಳು ಜಾಸ್ತಿ ಆಗ್ತವೆ, ಮೆಚ್ಯೂರಿಟಿ ಇರೋದಿಲ್ಲ. ಅದಕ್ಕೋಸ್ಕರ ಮಾಡಬಾರ್ದು. ಅದನ್ನ ಅದು ದೊಡ್ಡ ಅಫೆನ್ಸು. ಇವತ್ತು ಜೈಲಿಗೆ ಹೋದ್ರೆ ಎಷ್ಟು ಕೈದಿಗಳು ಯಾರಪ್ಪ ಅಂದ್ರೆ, ಪೋಕ್ಸೋ ಕಾಯ್ದೆಯಲ್ಲಿ ಜೈಲಾಗಿದ್ದಾರೆ ರವಿ ಅವರೇ. 100 ಜನ ಜೈಲಾಗಿದ್ದಾರೆ ಪೋಕ್ಸೋ. ಎಲ್ಲ ಈ ಹುಡುಗಿರ ಜೊತೆ ಓಡೋಗಿ ಬಿಟ್ಟಿರ್ತಾರೆ, ಏನೋ ಆಗಿರ್ತಾವ ಅಂತವೆಲ್ಲ ಕೇಳ್ಬಿಟ್ಟು ಕೇಸ್ ಹಾಕಿ ಪೋಕ್ಸೋ ಅಂತ ಆಗ್ತದೆ. ಮಕ್ಕಳು 18 ವರ್ಷಕ್ಕಿಂತ ಮುಂಚೆ ಅವರು ಮದುವೆ ಮಾಡಿದ್ರು ಕೂಡ, ಮದುವೆ ಮಾಡೋದು ಜೈಲು, ಮದುವೆ ಆಗಿರೋದಕ್ಕೂ ಜೈಲು. ನಾನ್ ಬೇಲೇಬಲ್ ಕೇಸ್ ಅವೆಲ್ಲ. ಬೇಲ್ ಬರ್ತಾರಲ್ಲ, ಬೇಲ್ ಸಿಗಲ್ಲ.